ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ವ್ಲಾಗ್ಗಳಿಗೆ ನಿಮ್ಮ ಸಪೋರ್ಟ್ ಇಷ್ಟೊಂದು ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್, ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ ನಾವು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಮುದ್ದೆ ತಿಂತಾ ಇದ್ದೀನಿ. ಆ್ಯಂಡ್ ನನ್ನ ಈ ಔಟ್ಫಿಟ್ನ ನೀವು ಈಗಾಗಲೇ ನನ್ನ ಟೆಂಪಲ್ ವ್ಲಾಗಲ್ಲಿ ನೋಡಿರ್ತೀರ. ಬಟ್ ನನಗೆ ಶೂಟ್ ಮಾಡೋಕ್ಕಿತ್ತು ಆ್ಯಂಡ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಫೈನಲಿ ನನಗೆ ಟೈಮ್ ಸಿಕ್ತು. ನಾನು ರೆಡಿ ಆಗಿದ್ದೀನಿ. ಯಾವಾಗಲೂ ಅದ್ವಿತಿ ಅವರು ರೆಡಿ ಆಗಿರ್ತಾರೆ. ಸೊ ಇವತ್ತು ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಇವರು ಫುಲ್ ಮುದ್ದೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಎಷ್ಟು ಜನರಿಗೆ ನಾವು ಮಂಗಳೂರವರು, ನಾವು ಜಾಸ್ತಿ ಬಾಯ್ಲ್ಡ್ ರೈಸ್ ಅಂದರೆ ದಪ್ಪ ಅಕ್ಕಿ ತಿಂದೆ ಬೆಳೆದವರು, ಫಿಶ್ಶು ಇದೇ ನಮ್ಮ ಊಟ. ಬಟ್ ಇಲ್ಲಿ ಬೆಂಗಳೂರು ಕಡೆಯಲ್ಲಿ ಮುದ್ದೆ ತುಂಬ ತಿಂತಾರೆ. ಆ್ಯಂಡ್ ನಾನು ಇಲ್ಲಿ ಬಂದಮೇಲೆ ತಿನ್ನೋದಕ್ಕೆ ಕಲ್ತಿದ್ದು. ಆ್ಯಂಡ್ ಮುದ್ದೆ ನನ್ನ ಫೇವ್ರೇಟು. ಮುದ್ದೆ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಇಲ್ಲೇ ಬಂದು ಬೆಂಗಳೂರು ಬಂದಮೇಲೆ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುದ್ದೆ ತಿನ್ನೋದು ಕಲ್ತಿದ್ದು. ಲಿಟ್ರಲಿ ನಂಗೆ ಮುದ್ದೆ ತಿಂದಾಗೆಲ್ಲ ಒಂಥರ ಹೊಟ್ಟೆ ತಂಪು ಅನಿಸುತ್ತೆ. ಯಾರಿಗೆಲ್ಲ ಮುದ್ದೆ ಇಷ್ಟ ಎಲ್ಲರೂ ಕಮೆಂಟ್ ಮಾಡಿ. ಆ್ಯಂಡ್ ಅದ್ವಿತಿ ಅವರು ಆಲ್ಮೋಸ್ಟ್ ಎವ್ರಿ ಡೇ ಇವಾಗ 3 ದಿನ ಆಯಿತು ಅನಿಸುತ್ತೆ ಮುದ್ದೆ ತಿಂತಾ ಇದ್ದಾರೆ. ನನಗೆ ಮುದ್ದೆ ಇಷ್ಟ, ಆದರೆ ನಾನು ಇಷ್ಟುವರೆಗೆ ಒಂದು ಫುಲ್ ಮುದ್ದೆನ ತಿಂದೇ ಇಲ್ಲ. ಯಾಕಂದರೆ ನಾನು ನುಂಗ್ಬೇಕಾದ್ರೆ ಮಾಡಿದ್ರೆ ನಾನು ಅರ್ಧ ಎನರ್ಜಿ ಹೋಗುತ್ತೆ. ಇದೇನು ಗೊತ್ತಾ, ಪೂರಾ ಕುಡ್ಲದಕ್ಲಿಗೆ ನಿಕ್ಲೆಗ್ಲ ಮುದ್ದೆ ಇಷ್ಟ ಒಪ್ಪು ಮುದ್ದೆ ತಿನ್ನಕ್ಕೆ ಗೊತ್ತಿಲ್ದಿರ್ಬೋದು. ಇದು ಮಂಗಳೂರವ್ರಿಗೆ ಏನಿಲ್ಲ, ಈ ಥರ ಮುದ್ದೆನ ಹಿಂಗೆ ತೆಗೆದು ಹಿಂಗೆ ನುಂಗ್ಬೇಕು. ಹೌದು, ಗೊತ್ತದು. ಬಟ್ ಇಲ್ಲಿ ನನ್ನ ಗಂಟ್ಲಲ್ಲೇ ಇದ್ದಂಗೆ ಅನ್ಸುತ್ತೆ ನನಗೆ. ಆ್ಯಂಡ್ ಪ್ರತಿ ಸಲ ನಂದೊಂದು ಸ್ಟೆಪ್ ಆಗ್ತಾನೆ ಇರುತ್ತೆ ಹಿಂಗಿಂಗೆ ಅಂತ. ಇಲ್ಲ, ಅದು ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ಸುತ್ತೆ. ನಾನು ಹಂಗೆ ಇದ್ದೆ. ಬಟ್ ನನ್ನ ಫೇವ್ರೇಟ್. ಸೊ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆ್ಯಂಡ್ ಚೆನ್ನಾಗಿರುತ್ತೆ. ಎಸ್, ಟುಡೇ ಇವತ್ತು ನಾವು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಹೋಗ್ತಾ ಇದೀವಿ. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡೋದಕ್ಕೆ, ನಮ್ಮ ಸುದೀಪ್ ಸರ್ ಟೀಮ್ನ ಸಪೋರ್ಟ್ ಮಾಡೋದಕ್ಕೆ. ಸೊ ನೀವು ಕೂಡ ಆ ಗ್ಲಿಮ್ಸ್ಗಳನ್ನು ನೋಡಬೇಕು ಅಂದರೆ ಪೂರ್ತಿಯಾಗಿ ನಮ್ಮ ವಿಡಿಯೋನ ನೋಡಿ, ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿರ್ತೀವಿ. ಓಕೆನಾ? ಸಿ ಯು. ಹೊರಗಡೆ ಹೋಗೋಕ್ಕಂತೂ ಅಸಾಧ್ಯ, ಬಿಕಾಸ್ ಅಷ್ಟು ಬಿಸಿಲಿದೆ. ಬಾಲ್ಕನಿಯಲ್ಲೇ ಶೂಟ್ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಬಾಲ್ಕನಿ ಆಲ್ರೆಡಿ ನೋಡಿದ್ದೀರಾ, ಬಟ್ ಇದು ಇರಲಿಲ್ಲ. ನೀವು ನೋಡಿರ್ಬೇಕಾದ್ರೆ ಬ್ಲೈಂಡ್ಸು ಇದು ಯಾಕೆ ಹಾಕಿದ್ದೀವಿ ಅಂದರೆ ತುಂಬ ಪಾರಿವಾಳಗಳ ಹಾವಳಿ. ಸೊ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದರೆ 3 ಅಲ್ಲ, ಐ ಥಿಂಕ್ 2 ಸಲ ಪಾರಿವಾಳಗಳು ಬಂದು ಇಲ್ಲಿ ಮರಿ ಇಟ್ಟಿವೆ. ಐ ಮೀನ್ ಇಟ್ಸ್ ಅ ಗುಡ್ ಥಿಂಗ್. ನಾವೊಂದು ಒಂದು ಜೀವಕ್ಕೆ ಒಂದು ಸ್ಥಳ ಕೊಡೋದಂದರೆ ಒಳ್ಳೆಯದೇ. ಬಟ್ ತುಂಬ ಕಷ್ಟ ಇದೆ ನೋಡ್ಕೊಳ್ಳೋಕ್ಕೆ. ನಾವಿಲ್ಲಿ ಇರಲ್ಲ, ಎಷ್ಟಾಗುತ್ತೆ ಅಷ್ಟು ನೀರು ಆಮೇಲೆ ಅದಕ್ಕೆ ಬೇಕಾಗಿರೋ ಊಟ ಆಗ್ತಾ ಇದ್ವಿ. ಆದರೆ ತೀರಾ ಜಾಸ್ತಿ ಆಗ್ತಾ ಹೋಯ್ತು. ಒಂದು ಹೋದ್ಮೇಲೆ ಇನ್ನೊಂದು ಬರ್ತಾಯಿತ್ತು. ಸೊ ಹಾಗಾಗಿ ಇದನ್ನ ನಾವು ಹಾಕಿದ್ವಿ. ಬಟ್ ಇದು ಹಾಕಿದ್ಮೇಲೆ ಮನೆ ಫುಲ್ ಕತ್ಲೆ ಆಗಿದೆ ಆ್ಯಂಡ್ ನಮ್ಗೆ ಇಲ್ಲಿ ಶೂಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಬಟ್ ನೋಡೋಣ, ಇವತ್ತು ಚೇತು ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡ್ತಾರೆ. ಅವರು ಇದರಲ್ಲೆಲ್ಲ ಫುಲ್ ಬ್ರಿಲಿಯಂಟು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಮೇಲೆ ಹಿಂಗೆ ಹೋಯ್ತು. ವ್ಯೂ ಇಲ್ಲಿದೆ, ಹೀಗಿದೆ ಇವತ್ತಿನ ವ್ಯೂ. ಆ್ಯಂಡ್ ವಾವ್. ಆ್ಯಂಡ್ ಇವತ್ತು ಏರೋ ಶೋ ಕೂಡ ಇದೆ. ಹಂಗಾಗಿ ತುಂಬ ಸದ್ದು ಜಾಸ್ತಿ ಇದೆ ಇವತ್ತು. ಆ್ಯಕ್ಚುಲಿ ಫ್ಲೈಟ್ಗಳ ಪ್ರಾಕ್ಟೀಸ್ ಸೆಷನ್ ನಡೀತಾ ಇತ್ತು ಅನಿಸುತ್ತೆ. ಸೊ ಬೆಳಿಗ್ಗೆ ತುಂಬ ಸೌಂಡ್ ಇತ್ತು. ಬಟ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಹೌದು, ಕೆಳಗಡೆ ಇರ್ಬೇಕು ಅನಿಸುತ್ತೆ. ಇವ್ರು ಫೋನ್ ಇಟ್ಕೊಳ್ಳೋದು ನೋಡಿದ್ರೆ ಇವಾಗ ನಾನು ಕಲಿತಿದ್ದೀನಿ ಅಷ್ಟೇ. 1 ನಿಮಿಷ ನೋಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ವ್ಯೂ. ಇವ್ರು ಅದ್ವಿತಿ ಅವರು ಇಲ್ಲಿ ಮುದ್ದೆ ತಿಂತಾ ಇದ್ದಾರೆ. ನಾನಿವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಕೂದಲೆಲ್ಲ ಹಾಳಾಗೋಗುತ್ತೆ. ಅದೇ ಒಂದು ಟೆನ್ಷನ್ ನನಗೆ. ಸೊ ಇಲ್ಲ, ಬಟ್ ಇವತ್ತು ಅಷ್ಟೊಂದು ಬಿಸಿಲೇನಿಲ್ಲ, ತಂಪಾಗಿದೆ. ಓಕೆ, ಬಟ್ ಸಂಜೆಗೆ ನಾನು ಸಂಜೆಗೆ ಕೂದಲು ರೆಡಿ ಆಗಬೇಕು. ಇಲ್ಲ, ಆ ಕಡೆ ಬಿಸಿಲು ಜಾಸ್ತಿ ಇದೆ, ಈ ಕಡೆ ನಮ್ಮದು ಸಣ್ಣ ರೈಸ್ ಆಗೋ ಜಾಗ ಸೈಡು, ಸನ್ಸೆಟ್ ಅಲ್ಲ. ನನಗೇನಂದರೆ ಕೂದಲು ತುಂಬ ಚಪ್ಪಟೆ ಆಗೋದು ಬೇಡ ಸಂಜೆಗೆ. ಅದಕ್ಕೆ ಇವಾಗ ಬೇಗ ಶೂಟ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬಾಯ್. ಶಿಫ್ಟ್ ಆಯಿತು.
ಆಕ್ಚುಲಿ ನನ್ನ ಓ ರಾಮ ಕೃಷ್ಣ ಆಕ್ಚುಲಿ ಏನಾಯ್ತು ಅಂದ್ರೆ ಏನು ಅಯ್ಯೋ ರಾಮ, ನಮಗೆ 2 ಬಾಲ್ಕನಿ ಇದ್ರೂ ಸಾಲಲ್ಲ ಅನಿಸ್ತಿದೆ. ಐ ಥಿಂಕ್ ನಾವು ಇವತ್ತು ಆಕ್ಚುಲಿ ನಮಗೆ CCL ಜರ್ಸಿ ಅಲ್ಲೇ ಕೊಡ್ತೀನಿ ಅಂದಿದ್ದಾರೆ. ಏನು ಹಾಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ನಾನು ಇವಾಗ ಸದ್ಯಕ್ಕೆ ಇದನ್ನ ಮುಗಿಸ್ಬೇಕು. ಇವಾಗ ಆ ಬಾಲ್ಕನಿಯಲ್ಲಿ ನಮಗೆ ಆಗಿಲ್ಲ, ಬಿಕಾಸ್ ಅಲ್ಲಿ ತುಂಬ ತೀರಾ ಕತ್ಲೆ ಇದೆ. ಸೊ ಇವಾಗ ಈ ಬಾಲ್ಕನಿಯಲ್ಲಿ ಮಾಡೋಣ ಅಂದರೆ ಇಲ್ಲಿ ಬಟ್ಟೆ ಹಾಕಿದ್ದಾರೆ, ನೋಡೋಣ ಏನು ಅಂತ. ಜರ್ಸಿ ಅಲ್ಲೇ ಗ್ರೌಂಡಲ್ಲಿ ಕೊಡ್ತಾರಂತೆ. ಸೊ ಇಲ್ಲಿಂದ ನಾನು ಏನಾದರೂ ಈ ಥರದ್ದು ಸ್ಲೀವ್ಲೆಸ್ ಟಾಪ್ ಹಾಕೊಂಡು ಹೋಗೋಣ ಅನ್ಕೋತಾ ಇದ್ದೀನಿ. ಬಿಕಾಸ್ ಸ್ಲೀವ್ಸ್ ಹಾಕೊಂಡ್ರೆ ಮತ್ತೆ ಜರ್ಸಿ ಅದರ ಮೇಲೆ ಹಾಕಿದಾಗ ಚೆನ್ನಾಗಿರಲ್ಲ ಅಂತ. ಏನೇ ಹೇಳಿ ಎಲ್ಲಿಗಾದರೂ ಹೋಗೋದಂದರೆ ಕಾಸ್ಟ್ಯೂಮ್ದೇ ಟೆನ್ಷನು. ಏನು ಹಾಕೊಳ್ಳೋದಂದರೆ ಗೊತ್ತಾಗಲ್ಲ. ಎಷ್ಟೇ ಇದ್ರೂ ಇಲ್ಲ ಅಂತಲೇ ಅನಿಸುತ್ತೆ. ಅಶ್ವಿತಿ ಮತ್ತು ಚೇತು ಅಲ್ಲಿ ಶೂಟ್ ಮಾಡ್ತಾಯಿದ್ದಾರೆ ಅವ್ರದ್ದು ಏನೋ ವರ್ಕಿದು. ನಾನು ಇಲ್ಲಿ ಇವಾಗ ನನ್ನ ಕಬೋರ್ಡು ಇದೇ ನನ್ನ ಒಂದು ವಾರ್ಡ್ರೋಬು. ಇಲ್ಲಿ ನೋಡಿ ಹೆಂಗಿದೆ ಅಂದರೆ ನಮ್ಮ ಮನೆ ವಾರ್ಡ್ರೋಬ್ದು ಇನ್ನೊಂದಿದೆ ನೋಡಿ. ಬಟ್ಟೆ 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 ಎಲ್ಲಿ ನೋಡಿದ್ರು ಬಟ್ಟೆ. ನೋಡೋಣ ಫೈನಲ್ ಡ್ರೆಸ್ ಯಾವ್ದು ಹಾಕೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಇಬ್ಬರು ಶೂಟ್ ಮಾಡ್ತಾ ಇದ್ದಾರೆ ಬ್ಯುಸಿಯಾಗಿ. ಇಲ್ಲಿ ಫೋಟೋಗ್ರಾಫರ್ ಇದ್ದಾರೆ, ಅಲ್ಲಿ ಮಾಡೆಲ್ ಇದ್ದಾರೆ. ಲೈಟ್ ಏನಾದರೂ ಬೇಕಾ? ಅದಾದಮೇಲೆ ನಾನು ಚೇಂಜ್ ಮಾಡ್ತೀನಿ. ಲುಕ್ಕಿದು ಶೂಟ್ ಆಯಿತು. ಇವಾಗ ಸೆಕೆಂಡ್ ಲುಕ್. ತುಂಬ ಗಾಳಿ ಇದೆ ಇಲ್ಲಿ ಆ್ಯಂಡ್ ಆ್ಯಕ್ಚುಲಿ ಕೂದಲೆಲ್ಲ ಹೆಂಗೆ ಆಗ್ತಿದೆ. ಸೊ ಸೆಕೆಂಡ್ ಲುಕ್ ಇವಾಗ ಶೂಟ್ ಮಾಡ್ತಿದ್ದೀನಿ. ಅದಾದಮೇಲೆ ರೆಡಿಯಾಗಿ ಹೋಗಬೇಕು CCLಗೆ. ಸೊ ಎಸ್, ಲೆಟ್ಸ್ ಗೋ. ಮುಗೀತು. ಸೊ ನನ್ನ ಮೇಕಪ್ ಎಲ್ಲ ಆಗಿದೆ. ಇನ್ನು ಅದ್ವಿತಿ ಅವರ ಮೇಕಪ್ ಎಲ್ಲ ಆದರೆ ನಂದೊಂದು ಕ್ರೀಮ್ ಮಿಸ್ಸಿಂಗ್ ಇದೆ ಅಂತೆ. ಯೂಶ್ವಲ್ ಸೀನ್ಸು ಕ್ರೀಮ್ ಇಲ್ಲ, ಲಿಪ್ಸ್ಟಿಕ್ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಓಕೆ, ಅವರು ಸ್ಟ್ರೆಸ್ಸಲ್ಲಿದ್ದಾರೆ. ಹಾಗೆ ನನಗೆ ಏನಂದರೆ ನನಗೆ ಪೀರಿಯಡ್ಸ್ ಆಗಬೇಕಾದ್ರೆ ನನ್ನ ಫುಡ್ ಇಂಟೇಕ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯೂಶ್ವಲಿ ಪೀರಿಯಡ್ಸದ್ದು ಪ್ರೀವಿಯಸ್ 2 ಡೇಸ್ ನಾನು ಅಷ್ಟು ಊಟ ನನಗೆ ಹಸಿವಾಗಲ್ಲ, ಬ್ಲೋಟಿಂಗ್ ಇರುತ್ತೆ. ಆ್ಯಂಡ್ ಪೀರಿಯಡ್ಸ್ ಆದಮೇಲೆ 2 ದಿನವೂ ನನಗೆ ಬ್ಲೋಟಿಂಗ್ ಇರುತ್ತೆ. ಊಟ ಮಾಡ್ಬೇಕು ಅನ್ಸಲ್ಲ, ಸ್ವೀಟ್ ತಿನ್ನಬೇಕು ಅಥವಾ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಐ ಥಿಂಕ್ ಆ ಥರ ಒಂದೊಂದು ಸಲ ಬ್ರೇಕ್ ತೊಗೊಳ್ಳೋದು ಇಟ್ಸ್ ಓಕೆ. ನಿಮ್ಮ ಬಾಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ವಾಟ್ ಗಿವ್ಸ್ ಯು ದ ಬೆಸ್ಟ್ ಅಷ್ಟೇ. ಫಸ್ಟ್ 3 ಡೇಸ್ ಅಂತೂ ನಾನು ಏನು ತಿನ್ನೋಕ್ಕೆ ಆಗಲ್ಲ, ಹೊಟ್ಟೆ ಹಸಿವೆ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಓಕೆ. ಬಿಕಾಸ್ ಏನು ಗೊತ್ತಾ, ನಮ್ಮ ಸೆಲ್ಫ್ನ ಯಾವಾಗಲೂ ನಾವು ಫೋರ್ಸ್ ಮಾಡಬಾರ್ದು. ಬಿಕಾಸ್ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತಲ್ವಾ. ಇವ್ರದ್ದೇನೋ ಎಲ್ಲೆಲ್ಲಿ ಇಡೋದು, ಆಮೇಲೆ ಅದು ಹೋಯ್ತು, ಇಲ್ಲೋಯ್ತು, ಅಲ್ಲೋಯ್ತು, ಮತ್ತೆ ನನ್ನ ರೂಮ್ ಬಂದ್ಬಿಟ್ಟು ನನ್ನ ಕ್ರೀಮು ನನ್ನ ಫೌಂಡೇಶನ್ ಯೂಸ್ ಮಾಡೋದು. ಅದು ಗೈಸ್, ಇದು ಎಕ್ಸ್ಪೆನ್ಸಿವ್ ಕ್ರೀಮ್ ಗೈಸ್. ನಮ್ಮ ಸ್ಕಿನ್ ಕೇರ್ ಪೆಂಡಿಂಗ್ ಇದೆ ವಿಡಿಯೋ. ನಾನು ನಿಮಗೆ ಇಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತಲ್ಲ. ಇಲ್ಲಾಂದರೆ ಇಷ್ಟು ಕಡಿಮೆದಾದರೆ ಏನೋ ಒಂದು ತೊಗೋಬೋದು ಅಂತ. ಈ ಎಕ್ಸ್ಪೆನ್ಸಿವ್ ಕ್ರೀಮು ಆನ್ಲೈನಿಂದ ತರಿಸಿರೋದು ಇಲ್ಲ ಅಂದಾಗ ಬೇಜಾರಾಗುತ್ತೆ. ಆಮೇಲೆ ನನಗೆ ಪರ್ಸ್ನಲಿ ಏನಕ್ಕೆ ಖುಷಿ ಗೊತ್ತಾ, ಇವ್ರಿಗೆ ಸಿಕ್ಕಿರೋದು. ಇಲ್ಲಾಂದರೆ ನನ್ನ ಕ್ರೀಮ್ ಬಂದ್ಬಿಟ್ಟು ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಜೋಕ್ಸ್ ಅಪಾರ್ಟ್, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನಿಮ್ಮ ಬಾಡಿ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ. 3ನೇ ವ್ಯಕ್ತಿ ಏನು ಹೇಳಿದ್ರು ಅಥವಾ ನಿಮ್ಮ ಮನೆಯವರು ಏನು ಹೇಳಿದ್ರು ಏನೂ ಸ್ಟ್ರೆಸ್ ತೊಗೋಬೇಡಿ. ನಿಮಗೇನು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಗೇನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಗೊತ್ತಿರುತ್ತೆ, ಅದು ನೀವು ಮಾಡಿ ಅಷ್ಟೇ. ಇಲ್ಲಿಂದ ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ರೆಡಿ ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಸಿ ಯು ಆಲ್. ತೋರಿಸ್ತೀವಿ ಏನು ಹಾಕ್ತೀವಿ ಅಂತ. ನಿಂದು ಹೊಸ್ತಾಗಿರೋದು, ನಿಂದು ಹಳತ್ತು ಆಯ್ತಾ? ಅದು ಹಳತ್ತಾಗಿದೆ, ಇದು ಹೊಸ್ತಾಗಿದೆ ಆಯ್ತಾ? ನನ್ಗಾಗಿದೆ. ಥ್ಯಾಂಕ್ ಯು. ಈ ಎರಡೆರಡು ಸೇಮ್ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗೋದು. ನಾನು ತಗೊಂಡಿರೋ ತಾನೆ. ನೋಡು, ನಿಂದು ಕೊಡಕು ಹಳತ್ತು, ಎರಡು ಸೇಮ್ ತಾನೆ. ನಿಂದು ಸ್ವಲ್ಪ ಡಾರ್ಕ್ ಕಲರು, ನಂದು ಸ್ವಲ್ಪ ಲೈಟು ಅಲ್ವಾ ಚೇತು? ಇಲ್ಲಿ ಇದು ಬಂದಿದೆ ಮೋಡಗಳು. ಇಲ್ಲಿ ಮೋಡಗಳು ಇನ್ನೂ ಬಂದಿಲ್ಲ, ಬರ್ತಾ ಇದೆ. ನನ್ನ ಲೈನ್ಸ್ ಬಂದು, ಯಾಕಂದ್ರೆ ನೀನು ಹಳತ್ತು ಹಾಕಿ 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 ಅದನ್ನ
ಮುಗಿಸ್ಬಿಟ್ಟಿದ್ಯಾ ಆಯ್ತಾ? ಸರಿ. ಓ ಇದು ನಂದೇ ಪರ್ರ ಅಂತಿತ್ತು. ಇಲ್ಲ, ನನಗೆ ಇದು ನಂದಂತ ಹೆಂಗೆ ಗೊತ್ತಾಯ್ತು? ನಿಂದ ನಂದ. ಎಷ್ಟು ಜನ ಈ ರೀಲ್ಸ್ ನೋಡಿದ್ದೀರ ಅಂತ ಹೇಳಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಅಂತೂ ಆ್ಯಕ್ಚುಲಿ ನಮ್ಮ ಅಮ್ಮ ಹೆಸರು ಬಂದ್ಬಿಟ್ಟು ನಂದ. ಸೊ ಒಂದ್ಸಲ ನನ್ನ ಫ್ರೆಂಡ್ಸ್ ಜೊತೆಗೆ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಅಂದ ನಂದ ಅಂತ. ನಾನು ಅದಕ್ಕೆ ತಿರ್ಬಿಟ್ಟು ಅಂದೆ, ನನ್ನ ಅಮ್ಮ ಹೆಸರನ್ನ ನೀನು ಹೆಂಗೆ ಹೇಳ್ತಿದ್ಯಾ, ನಿಂಗೆ ಹೆಂಗೆ ಗೊತ್ತು ಅಂತ. ಅಮ್ಮ ಹೆಸ್ರ ನಂಗೆ ಗೊತ್ತಿಲ್ಲ, ನೀನು ಇದು ರೀಲ್ ನೋಡಿಲ್ವಾ? ನಿಂದ ನಂದ. ಇವಾಗ ನಮ್ದು ಇಲ್ಲಿ ಪ್ಯಾಂಟಲ್ಲಿ ನಿಂದ ನಂದು, ಇದು ನಂದ, ಇದು ನಿಂದ. ಹೋಗು ಆಯ್ತು. ನನಗೆ ಒಳ್ಳೆ ಮಾಡಿ ಅಯ್ಯನ ಆಗಿಲ್ಲ ಫುಲ್ಲು. ಡೋಂಟ್ ಆಗಿಲ್ವಾ? ಹಾಗಾದ್ರೆ ಆಗಲಿ. ಹೆಲೋ, ಬ್ಯಾಕ್ ಟು ನಮ್ಮ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಇಟ್ಕೋ ಒಂದು ನಿಮಿಷ. ಸ್ಪಾಂಡ್ ಕ್ಯಾಮ್ರಾ ಕ್ಲೀನಾಗಿಲ್ಲ ಅನಿಸ್ತಾ ಇದೆ. ಸೊ ನಾನು ಆವಾಗಲೇ ತೋರಿಸ್ದಂಗೆ ಇದೇ ಟಾಪ್ ಹಾಕ್ಕೊಂಡೆ ನಾನು. ಬಿಕಾಸ್ ನಿಮ್ಗೆ ಹೇಳ್ದಂಗೆ ಜರ್ಸಿ ಅಲ್ಲಿ ಕೊಡ್ತಾರೆ. ಆ್ಯಂಡ್ ಅಶ್ವಿತಿ ಅವರು ಬ್ಲ್ಯಾಕ್ ಸಿಂಪಲ್ ಆಗಿರೋ ಟೀ ಶರ್ಟ್. ಒಂದೊಂದ್ಸಲ ನನಗೆ ಅನ್ಸುತ್ತೆ ಜೀನ್ಸ್ಗೆ ಸಿಂಪಲ್ ಆಗಿರೋ ಟೀ ಶರ್ಟ್ ಲಿಪ್ಸ್ಟಿಕ್ ಚೇಂಜ್ ಮಾಡಬೇಕು ಅಲ್ವಾ? ಬ್ರೌನ್ ಹಾಕೋಬೇಕು. ಅದು ಅವಾಗ ಶೂಟ್ಗೆ ನಾನು ಪಿಂಕ್ ಹಾಕೊಂಡಿದ್ದೆ, ಇವಾಗ ಚೇಂಜ್ ಮಾಡಬೇಕು. ಬಟ್ ನಾನು ಆಮೇಲೆ ಏನು ಅಂದ್ಕೊಂಡೆ ಅಂದರೆ ಬ್ಲೂ ಕಲರ್ ಜರ್ಸಿಗೆ ಪಿಂಕ್ ಕಲರ್ ಸೂಟ್ ಅದು ಹೌದು. ಸೊ ನಾನು ನೀರನ್ನೆಲ್ಲ ನನ್ನ ಕಣ್ಣು ಮೇಲೆ ಹಾಕ್ತೆ. ಏನು ಗಲೀಜ್ ನೀರಲ್ಲ. ಸೊ ಇವಾಗ ರಪ್ ರೆಡಿ ಆಗ್ತೀವಿ. ಲೇಟ್ ಆಯಿತು ಆಲ್ರೆಡಿ ಆ್ಯಸ್ ಆಲ್ವೇಸ್. ಸೊ ಗೊತ್ತಿಲ್ಲ ಇತ್ತು ಅದ್ವಿತಿ ಮತ್ತು ಅವರ ಬೇಬಿ ಕೂದಲು. ಅದು ನನ್ನ ಒಂದು ವ್ಯಾಕ್ಸ್ ಸ್ಟಿಕ್ ಆರ್ಡರ್ ಮಾಡಿದ್ದೀನಿ ಅಮೆಝಾನಿಂದ. ಅದು ಬರ್ತಾ ಇದೆ. ಪರವಾಗಿಲ್ಲ, ಬಟ್ ಒಳ್ಳೇದು. ನಿನಗೆ ನಿನಗೆ ಕೂದಲು ಬೆಳೀತಾ ಇದೆ, ಇಲ್ಲ ಕಟ್ಟಾಗಿ ಹೋಗ್ತಿದೆ, ಎರಡರಲ್ಲಿ ಒಂದು. ಎನಿವೇಸ್ ಗೈಸ್, ಇವ್ರದ್ದು ಟಾಪಿಕ್ಗಳು ನನ್ನ ಕೈ ನೋಡ್ತಾ ಇದೆ. ಎನಿವೇಸ್ ಟೇಕ್ ಕೇರ್ ಎಲ್ರಿಗೂ. ಈ ಥರನೇ ನಾವು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀವಿ, ನೋಡಿ ಎಂಜಾಯ್ ಮಾಡಿ. ಲೇಟಾಗಿ ಊಟ ಮಾಡ್ತಾ ಇದ್ದೀನಿ. ರೈಸ್, ಸಾಂಬಾರ್ ಹಾಗೂ ಚಿಕನ್ ಪೀಸ್. ಹೌದು, ಡಿನ್ನರ್ ಮಾಡ್ಬೋದು, ಬೇಡ ಯಾರಿಗೂ ಬೇಜಾರು ಯಾಕೆ, ತಿಂತೀನಿ. ನನ್ನ ಬಟ್ಟೆ ಚೇಂಜ್ ಆಗಿದೆ ಯಾಕಂದರೆ ನನಗೂ ಅದ್ವಿತಿಗೂ ಸ್ವಲ್ಪ ಟ್ವಿನ್ನಿಂಗ್ ಆಗೋಣ ಅಂತ. ಅದ್ವಿತಿ ಎಸ್. ಆ್ಯಂಡ್ ಲೈಫಲ್ಲಿ ಇವಾಗ ಇವರು ಏನು ಮಾಡ್ತಿದ್ದಾರೆ ನೋಡಿ, ಇದು ಕೆಲಸ ನಾವು ಮಾಡ್ತೀವಿ ಅನ್ಕೋಬೇಡಿ. ಯಾವಾಗಲೂ ನಾವು ಏನು ಕೆಲಸ ಮಾಡಲ್ಲ ಮನೇಲಿ ಅಲ್ವಾ? ಹೌದು ಗೈಸ್. ಬಟ್ ನನಗೇನು ಗೊತ್ತಾ, ಅವಾಗಿಂದ ಹೆವಿ ಸುಸ್ತಾಗ್ತಿತ್ತು, ಏನೋ ಒಂಥರ ಅನಿಸ್ತಿತ್ತು. ಯಾಕೆ ಅನಿಸ್ತಿತ್ತು ನನಗೆ ಗೊತ್ತಿತ್ತು. ನನ್ನ ಪೀರಿಯಡ್ಸ್ ಮಂತ್ಲಿ ಡೇಟು ಹತ್ತಿರ ಬಂದಿದೆ, ಇನ್ನೇನೋ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಇವಾಗ ಏನಾಯಿತು ಗೊತ್ತಾ ಗೈಸ್, ಲೈಕ್ ನನಗೆ ಅದಕ್ಕೆ ಯಾವತ್ತೂ ಖುಷಿ ಅನಿಸೋದು ದಟ್ ದೇವರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ ಅಂತ. ಯಾವಾಗಲೂ ನನಗೆ ಏನಕ್ಕೆ ಅನಿಸುತ್ತೆ ಅಂದರೆ, ಇವಾಗ ಆಲ್ಮೋಸ್ಟ್ ರೆಡಿಯಾಗಿ ನಾವು ಹೊರಡ್ತಾ ಇದ್ವಿ. ಆ್ಯಂಡ್ ಆ ಟೈಮಲ್ಲಿ ನಾನು ಅಶ್ವಿತಿ ಅವ್ರಿಗೆ ಅಂದೆ, ಒಂದು ನಿಮಿಷ ಇರು, ನಾನು ವಾಶ್ರೂಮ್ ಜಸ್ಟ್ ಹೋಗ್ಬಿಟ್ಟು ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು. ನಿಜ ಹೋಗಿದ್ದೆ ಒಳ್ಳೇದಾಯಿತು. ನನಗೆ ಆವಾಗಲೇ ಗೊತ್ತಾಯಿತು ನನಗೆ ಆಲ್ರೆಡಿ ಪೀರಿಯಡ್ಸ್ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ ಗಾಡ್ ನಾನು ಆಗಿದ್ದರಿಂದ ನಾನು ಇವಾಗ ಐ ಕುಡ್ ಚೇಂಜ್ ಮೈ ಇದು ಪ್ಯಾಡ್ ಹಾಕ್ಕೊಂಡು ಸೇಫಾಗಿ ಹೋಗೋದಕ್ಕಾಯಿತು. ಇಲ್ಲಾಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಕಾನ್ಷಿಯಸ್ಸು ತೊಂದರೆ ಎಲ್ಲದೂ ಆಗುತ್ತೆ. ಇವಾಗ ನಾನು ಅಲ್ಲಿ ಹೋಗಿ ನನಗೆ ಗೊತ್ತಾಗ್ತಿದ್ರೆ ಸೋ ಬರೀ ಡಿಫಿಕಲ್ಟ್ ಅಂತ ಅಲ್ಲ, ಮೂಡ್ ಕೂಡ ಆಫ್ ಆಗುತ್ತೆ. ಐ ನೋ ದಟ್ ಎವ್ರಿ ಮಂತ್ ನಮಗೆ ಅದು ಅನುಭವ ಆಗುತ್ತೆ. ಬಟ್ ಒಂಥರ ಲೋ ಆನ್ ಎನರ್ಜಿ, ಪ್ಯಾನಿಕ್ ಆಗುತ್ತೆ, ಎಂಬ್ಯಾರಸ್ಮೆಂಟ್ ಆಗುತ್ತೆ. ಆಮೇಲೆ ಬಟ್ಟೆಲಾದ್ರೆ ಅಂತೂ ನನಗೆ ನಿಜ ಇಲ್ಲೇ ಗೊತ್ತಾಗಿದ್ದು ಎಷ್ಟು ಖುಷಿ ಆಯ್ತು ಅಂದರೆ, ಓ ಮೈ ಗಾಡ್, ನನಗೆ ಓಕೆ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಇವಾಗ ಹೋಗೋ ಮುಂಚೆ ಗೊತ್ತಾಯ್ತಲ್ಲ, ಸೊ ಅಟ್ಲೀಸ್ಟ್ ಸೇಫಾಗಿ ಹೋಗ್ಬೋದು ಅಂತ. ಸೊ ರೆಡಿ ಆಗಿ ಇವಾಗ ನಾವು ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮ ಔಟ್ಫಿಟ್ ನೋಡಿ ಈ ಥರ ಇದೆ ಇಬ್ಬರದು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಐ ಥಿಂಕ್ ತೋರಿಸ್ಬೇಕು ಅನಿಸುತ್ತೆ, ಒಂದು ನಿಮಿಷ ಇರಿ. ಸೊ ಅಶ್ವಿತಿ ಅವರು ಈ ಥರ ರೆಡಿ ಆಗಿದ್ದಾರೆ. ಓ ಮೈ ಗಾಡ್, ಇದು ಅಶ್ವಿತಿ ಅವರ ಎಟೈರ್. ಹೋಗ ಅಲ್ಲಿ. ಸೊ ಈ ಥರ ಇದೆ. ಇನ್ನೊಂದು ಸ್ಟೆಪ್ ಹಿಂದೆ ಹೋಗು. ಸೊ ವೈಟ್ ಶೂಸ್, ಜೀನ್ಸ್, ಆಮೇಲೆ ಈ ಥರ ವೈಟ್ ಟೀ ಶರ್ಟ್, ವೈಟ್ ಇದು, ಮತ್ತು ಅದೊಂದು ಬ್ಯಾಗ್ ಕೂಡ ಇದೆ, ಎಲ್ಲ ವೈಟ್. ಆ್ಯಂಡ್ ನನ್ನ ಔಟ್ಫಿಟ್ ಕೂಡ ತೋರಿಸ್ತೀನಿ. ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಆರೆಂಜ್ ಬ್ಯಾಗ್, ಆರೆಂಜ್ ಟಾಪ್, ಈ ಜೊತೆ ವೈಟ್ ಜಾಕೆಟ್ ಆ್ಯಂಡ್ ಜೀನ್ಸ್ ಆ್ಯಂಡ್ ಶೂಸ್.
ಸೊ come, let's go to Celebrity Cricket League with Sudeep sir and team. ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ ಟೀಮಲ್ಲಿ. JK ಅವರಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ಆ್ಯಂಡ್ ಚಂದನ್ ಅವರಿದ್ದಾರೆ. ತುಂಬ ಜನ ಪರಿಚಿತರೇ ಇರೋದು. ಸೊ ಐ ಆಮ್ ವೇಟಿಂಗ್ ಟು ಚಿಯರ್ ದೆಮ್ ಆಲ್. ಸೊ ಬನ್ನಿ ನಮ್ಮ ಜೊತೆ, ಲೆಟ್ಸ್ ಗೋ ಎಂಜಾಯ್. ನಾವಿನ್ನೂ ರೀಚ್ ಆಗಿಲ್ಲ, ಫುಲ್ ಟ್ರಾಫಿಕ್ ಇದೆ, ಪಕ್ಕ ಇದ್ದೇ ಇರುತ್ತೆ ಟ್ರಾಫಿಕ್ಕು. ನಾವು ಹೊರಗಡೆನೇ ಇಳಿದು ಓಡಬೇಕು. ಇವಾಗ ಓಡಬೇಕಂತ ಏನಿಲ್ಲ, ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಬಟ್ ಅದೇ ಒಂದು ಹಿಂಸೆ. ಆ್ಯಕ್ಚುಲಿ ನಾವು ಬೇಗನೆ ಬಂದ್ವಿ, 6:30ಗೆ ಮ್ಯಾಚ್ ಇರೋದು. ಐ ಥಿಂಕ್ 7:30ನಾ ಚೇತು? 6:30ನಾ? 6:30 ಅಂದರು ನಮಗೆ ಅಷ್ಟೇ. ಅದಕ್ಕೆ 6:30 7 ಆಗ್ಬೋದು. 6:30 ಅಂತ ಹೇಳ್ತಾರೆ, 7 ಆಗ. ಆ್ಯಂಡ್ ಓಕೆ, ಮ್ಯಾಚು ಎಷ್ಟು ಕ್ರೌಡ್ ಇದೆ. ಪುಣ್ಯಕ್ಕೆ ಟೈಮಲ್ಲಿ ಇದ್ದೀವಿ ನಾವು ಅಲ್ವಾ? ಅಲ್ಲ, ಟೈಮಲ್ಲಿ ಇಲ್ಲಿದ್ದೀವಿ, ಇನ್ನೂ ರೀಚ್ ಆಗಿ ಅಲ್ಲಿ ಹೋಗೋಕ್ಕೆ ಇಲ್ಲ, ಅಷ್ಟೊಂದೇನು ಕಷ್ಟ ಇಲ್ಲ ಅಲ್ವಾ? ಕಾರ್ಸ್ಗಳು ಜಾಸ್ತಿ ಇದೆ. ಓಕೆ, ನಾನು ಇವಾಗ ಒಬ್ಬರಿಗೆ ಕಾಲ್ ಮಾಡಿ ನಮ್ಮ ಜರ್ಸಿ ಪಾಸ್, ಓ ಮೈ ಗಾಡ್, ಇಲ್ಲಿ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ. ವಾವ್, ಅಮೇಝಿಂಗ್. ನನಗಂತೂ ಸಖತ್ ಇಷ್ಟ ಆಗುತ್ತೆ ಕ್ರೌಡ್ ಇರಬೇಕು ಯಾವಾಗಲೂ ಸ್ಟೇಡಿಯಮಲ್ಲಿ ಅಲ್ವಾ ಚೇತು? ಮಜಾ ಇರಲ್ಲ ಇಲ್ಲಾಂದರೆ. ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ, ಲೈಟ್ ಎಲ್ಲ ಆನ್ ಆಗಿ ಕ್ರೌಡ್ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಿಕ್ಕಾಪಡೆ ಜನ ಇದ್ದಾರೆ. ಇಲ್ಲ ಮುಂದೆ ಹೋಗಿ, ಪರವಾಗಿಲ್ಲ. ಅಲ್ಲ ಬೇಡ, ಮುಂದೆ ಹೋಗಿ, ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಗೇಟ್ ಇದೆ, ಮೇನ್ ಗೇಟು ಮುಂದೆ, ಅದಕ್ಕೆ ಅಲ್ಲೇ ನುಗ್ಸೋಣ. ಅಲ್ಲಿಂದ ನಾವು ಏನಿಲ್ಲ, ನಮ್ಮ ಜರ್ಸಿಗೋಸ್ಕರ ಕಾಯ್ತಾ ಇದ್ವಿ. ಆ್ಯಂಡ್ ನಮ್ಮ ಟೀಮ್ ಕರ್ನಾಟಕ ಬುಲ್ಡೋಸರ್ಸ್ನ ಸಪೋರ್ಟ್ ಮಾಡೋಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿದ್ವಿ. ಯಾಕೆ ಗೊತ್ತಾ? ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ಎಲ್ಲ ಕಡೆ ನಾವು ಹೋದ್ರೂ ನಮಗೆ ಫ್ಯಾನ್ಸ್ ಸಿಕ್ಕೇ ಸಿಗ್ತಾರೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಸಿಕ್ಕಿದ್ರು. ನಮ್ಮ ಫ್ಯಾನ್ಸ್ನ ನಮಗೆ ಮೀಟ್ ಮಾಡಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ. ಅವರ ಸ್ಮೈಲ್ ನೋಡಿಬಿಟ್ಟು ಅವ್ರ ಜೊತೆ ಮಾತಾಡಿ ಸೆಲ್ಫೀಸ್ ತೊಗೊಂಡು. ಇನ್ನೇನು ನಮ್ಮ ಜರ್ಸಿ ಕೂಡ ನಮಗೆ ಸಿಕ್ತು. ರೆಡಿ ಆಗಬೇಕು, ಜರ್ಸಿ ಹಾಕಿಬಿಟ್ಟು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ನ ಸಪೋರ್ಟ್ ಮಾಡೋಕ್ಕೆ. ಜರ್ಸಿ ಸಿಕ್ತು, ಆದರೆ ನಮ್ಮ ಫ್ಯಾನ್ಸ್ ನಮ್ಮ ಜೊತೆ ಸೆಲ್ಫಿ ಇನ್ನೂ ತೊಗೋತಾನೆ ಇದ್ದರು. ಹಾಗಾಗಿ ನಾವು ಕೂಡ ಎಲ್ಲರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಜರ್ಸಿ ಹಾಕಿಬಿಟ್ಟು ನಾವಂತೂ ರೆಡಿ ಆದ್ವಿ. ಇಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋ ಮುಂಚೆ ನಾವು ಸುದೀಪ್ ಸರ್ ಹತ್ರ ಮಾತಾಡಿದ್ವಿ. ಹ್ಯಾಂಡ್ ಶೇಕ್ ಮಾಡಿದ್ರು ಸರ್ ನಮ್ಮ ಜೊತೆ. ನರ್ವಸ್ನೆಸ್ಸಲ್ಲಿ ವೀಡಿಯೋನೇ ತೆಗಿಯೋಕ್ಕಾಗಿಲ್ಲ. ಆಮೇಲೆ ನಮ್ಮ ಮಂಜು ಸರ್ ಸಿಕ್ಕಿದ್ರು. ತುಂಬ ಟೈಮ್ ಆದಮೇಲೆ, ಬಿಗ್ ಬಾಸ್ ಆದಮೇಲೆ ಸಿಕ್ಕಿದವರು. ಸೊ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ವಿ. ಯಾವುದೇ ಪ್ರೋಗ್ರಾಮಲ್ಲೂ ನಮ್ಮ ಅಪ್ಪು ಸರ್ನ ನಾವು ಮರೆಯೋಕ್ಕೆ ಆಗಲ್ಲ ಅಲ್ವಾ? ಸೊ ಇಲ್ಲಿ ಕೂಡ ಅಪ್ಪು ಸರ್ಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡ್ತಾಯಿದ್ರು. ನಿಮ್ಮೆಲ್ಲರ ಫೇವ್ರೆಟ್ ಸಾಂಗ್. ಆ ಸಾಂಗ್ ಯಾವುದು ಅಂತ ನೀವು ಕಮೆಂಟ್ಸಲ್ಲಿ ಗೆಸ್ ಮಾಡಿ. ರಜತ್ ಅವರು ಸಿಕ್ಕಿದ್ರು, ಧನ್ರಾಜ್ ಅವರು ಸಿಕ್ಕಿದ್ರು, ಮಂಜು ಸರ್ ಸಿಕ್ಕಿದ್ರು, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು. ಸೊ ನಾವು ಬಿಗ್ ಬಾಸ್ ನೋಡ್ತಿದ್ದಿದ್ದು, ಫಾಲೋ ಮಾಡ್ತಿದ್ರ ಬಗ್ಗೆ ಮಾತಾಡ್ತಿದ್ವಿ. ಒಳ್ಳೆ ಮಜಾ ಆಯಿತು ಇವ್ರನ್ನೆಲ್ಲ ನೋಡಿ. ಇಲ್ಲಿ ಯಾವ ಥರ ನಾವು ಒಂದ್ಸತಿ ರಜತ್ಗೆ ಹೇಳ್ತಾ ಇದ್ದೀವಿ, ಒಂದ್ಸತಿ ಧನ್ರಾಜ್ಗೆ ಹೇಳ್ತಾ ಇದ್ದೀವಿ. ಇಟ್ ವಾಸ್ ಟ್ರೂಲಿ ಅಮೇಝಿಂಗ್ ಇವ್ರನ್ನೆಲ್ಲ ಸಿಗೋದಕ್ಕೆ. ತುಂಬ ಬ್ಯೂಟಿಫುಲ್ ಮೆಮರೀಸ್ ಅಂತಲೇ ಹೇಳ್ಬೋದು. ಇದರ ಗ್ಯಾಪಲ್ಲಿ ನಾವೆಲ್ಲ ತುಳು ಜನ ಸಿಕ್ಬಿಟ್ರೆ ಸಾಕು. ತುಳುವಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಲೇಬೇಕಲ್ಲ. ಸೊ ಇಲ್ಲಿ ನಾವು 3 ಜನನೂ ತುಳುವಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ. ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿದ್ವಿ ಫಾರ್ ಶ್ಯೂರ್. ಬಟ್ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಎಲ್ಲರೂ ಮೀಟ್ ಮಾಡೋದಾಗಲಿ, ಮ್ಯಾಚ್ನ ಗ್ರೌಂಡಲ್ಲಿ ಕುತ್ಕೊಂಡು ನೋಡೋದಿದೆಯಲ್ಲ, ಅದು ಇನ್ನೊಂದು ಮಜಾ. ಅದಾದಮೇಲೆ ಸಾನ್ವಿ ಸುದೀಪ್ ಅವರು ಸಿಕ್ಕಿದ್ರು, ದೀಪಿಕಾ ದಾಸ್ ಸಿಕ್ಕಿದ್ರು. ಸೊ ನಾವು ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ. ಇಲ್ಲಿ ನೋಡ್ಬೋದು ನೀವು. ಇಬ್ಬರೂ ತುಂಬಾ ಸ್ವೀಟ್. ನಮಗಂತೂ ಅವ್ರ ಜೊತೆ ಮಾತಾಡಿಬಿಟ್ಟು ತುಂಬ ಖುಷಿಯಾಯಿತು.
ಇದೆಲ್ಲ ಆದಮೇಲೆ ಡೆಫಿನೆಟ್ಲಿ ಲಾಸ್ಟ್ ಇನ್ನಿಂಗ್ಸ್ ನೋಡೋದಕ್ಕೆ ನಾವಂತೂ ಎಕ್ಸೈಟೆಡ್ ನರ್ವಸ್ ಎಲ್ಲ ಆಗಿದ್ವಿ ಬಿಕಾಸ್ ನಮ್ಮ ಕರ್ನಾಟಕ ಬುಲ್ಡೋಸಸ್ ವಿನ್ ಆಗಲೇಬೇಕು ಅಂತ ನಮಗಿತ್ತು ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬರೂ ಸಖತ್ತಾಗಿ ಆಡಿದರು ಆ್ಯಂಡ್ ನಮ್ಮ ಕರ್ನಾಟಕ ಬುಲ್ಡೋಸಸ್ ಟೀಮ್ ಗೆದ್ದು ನೆಕ್ಸ್ಟ್ ರೌಂಡಲ್ಲಿದ್ದಾರೆ. ಸೊ ನಾವಂತೂ ಸೂಪರ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ದ ಟೀಮ್. ನೀವಿಲ್ಲಿ ನೋಡ್ಬೋದು ನಾನು ಅದ್ವಿತಿ ಎಷ್ಟು ಖುಷಿಯಾಗಿದ್ದೀವಿ ಅಂತ. ಕರ್ನಾಟಕ ಬುಲ್ಡೋಸಸ್ ನಮ್ಮ ತಂಡ ವಿನ್ ಆಯಿತು ಆ್ಯಂಡ್ ಅದಕ್ಕೋಸ್ಕರ 1-2-3 ಪೋಸ್ ಕೂಡ ಮಾಡಿದ್ವಿ, ಫೋಟೋಸ್ ತೆಗೆದ್ವಿ, ವೀಡಿಯೋಸ್ ತೆಗೆದ್ವಿ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಬುಲ್ಡೋಸಸ್ ಟೀಮ್ ವಿನ್ ಆಗಿದ್ದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಮ್ಯಾಚ್ ಮುಗೀತು, ಎಲ್ಲರಿಗೂ ಬಾಯ್ ಹೇಳಿಕೊಂಡು ನಾವು ನಮ್ಮ ಮನೆಗೆ ಪಯಣನ ಶುರು ಮಾಡಿದ್ವಿ ಆ್ಯಂಡ್ ಇಲ್ಲಿಗೆ ನಮ್ಮ ಈ ಬ್ಯೂಟಿಫುಲ್ ವಿಲಾಗ್ ಮುಗೀತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಗೆ ಚಿರಋಣಿ ಆ್ಯಂಡ್ ಲವ್ ಯು ಆಲ್.